ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ವೆನಿಜುವೆಲಾದಲ್ಲಿ ಏನಾಗ್ತಿದೆ, ಅಲ್ಲಿ ಯಾಕೆ ಅಮೆರಿಕ ದಾಳಿ ಮಾಡಿದೆ ಮತ್ತು ಅಲ್ಲಿನ ಅಧ್ಯಕ್ಷರನ್ನ ಅವರ ಬೆಡ್ರೂಮ್ಗೆ ನುಗ್ಗಿ ಅವನ ಹೆಂಡತಿಯ ಜೊತೆಯಲ್ಲಿ ಅಮೆರಿಕದ ಸೈನಿಕರು ಹೊತ್ತೊಯ್ದಿದ್ದಾರೆ, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಏನು ಅದರ ಹಿನ್ನೆಲೆ ಅಂತ, ಅದರ ಜೊತೆಗೆ ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತಾ ಅಂತಹ ಸನ್ನಿವೇಶ ನಿರ್ಮಾಣ ಆಗ್ತಿದೆಯಾ ಅದನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೀವು 2 ದಿನಗಳಿಂದ ಕೇಳಿರ್ತೀರಿ, ವೆನಿಜುವೆಲಾ ಮೇಲೆ, ವೆನಿಜುವೆಲಾ ಅನ್ನುವಂತಹ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ. ಅದಾದ ಒಂದೇ ದಿನಕ್ಕೆ ಸುದ್ದಿ ಬಂದಂತಹದ್ದು, ನಿನ್ನೆ ರಾತ್ರಿ ಬಂದಂತಹ ಸುದ್ದಿ ಏನು ಅಂದ್ರೆ, ವೆನಿಜುವೆಲಾ ಅಧ್ಯಕ್ಷ ಯಾರಿದಾರಲ್ಲ, ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡೂರೋ ಅನ್ನುವಂತಹ ವ್ಯಕ್ತಿಯನ್ನ ಅಮೆರಿಕದ ಸೈನಿಕರು ಆತನ ಆತನ ಬೆಡ್ರೂಮ್ಗೆ ಹೋಗಿ ಆತನ ಹೆಂಡತಿ ಸಿಲಿಯಾ ಫ್ಲೋರ್ಸ್ ಅನ್ನುವಂತಹ ಮಹಿಳೆ, ಆಕೆಯ ಜೊತೆಯಲ್ಲಿ ಬಂಧಿಸಿ ಕರ್ಕೊಂಡು ಅಮೆರಿಕಕ್ಕೆ ಹೋಗಿದ್ದಾರೆ. ಸೊ ಇದರ ನಡುವೆ ವೆನಿಜುವೆಲಾ ಸೈನ್ಯ ಇರ್ಲಿಲ್ವಾ? ವೆನಿಜುವೆಲಾದ ಪ್ರೆಸಿಡೆಂಟ್ ಬೆಡ್ರೂಮ್ ಒಳಗಡೆ ಅಮೆರಿಕ ಸೈನಿಕರು ಹೇಗೆ ಹೋದ್ರು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಆಮೇಲೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಈ ಘಟನೆಯನ್ನ ವಿವರಿಸ್ಬಿಡ್ತೀನಿ. ಸೊ ಈಗ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಈ ಎಚ್ಚರಿಕೆಯನ್ನ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷ ಆದ ತಕ್ಷಣವೇ ಕೊಟ್ಟಿದ್ದು ಆಗಿತ್ತು. ಪದೇ ಪದೇ ಎಚ್ಚರಿಕೆಗಳನ್ನು ಕೊಡ್ತಾನೆ ಇದ್ರು. ಇನ್ನೇನು ದಾಳಿ ಮಾಡೋದು ಫಿಕ್ಸ್ ಆಗಿದೆ ಅನ್ನುವಂತಹ ಸನ್ನಿವೇಶದಲ್ಲಿ 15 ದಿನಗಳ ಹಿಂದೆ ವೆನಿಜುವೆಲಾದ ಅಧ್ಯಕ್ಷ ಈ ನಿಕೋಲಸ್ ಮಡೂರೋ ಒಂದು ಒಂದು ಅನೌನ್ಸ್ಮೆಂಟ್ ಅನ್ನು ಸಹ ಮಾಡಿದ್ರು. ನಾನು ಟ್ರಂಪ್ ಜೊತೆಯಲ್ಲಿ ಸಂಧಾನ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ. ಆದರೂ ಸಹ ಟ್ರಂಪ್ ಟೂ ಲೇಟ್ ಅನ್ನೋ ರೀತಿಯಲ್ಲಿ ತನ್ನ ಸೈನ್ಯವನ್ನು ಬಿಟ್ಟು ದಾಳಿ ಮಾಡಿಸಿದ್ದಾಯಿತು. ಹಾಗಾದ್ರೆ ಏನಿದರ ಉದ್ದೇಶ, ಏನಿದರ ಚರಿತ್ರೆ ಅನ್ನೋದಾದ್ರೆ ನೀವು 2002ಕ್ಕೆ ಹೋಗಬೇಕಾಗತ್ತೆ. 2002ರಲ್ಲಿ ವೆನಿಜುವೆಲಾದಲ್ಲಿ ಒಂದು ಕ್ರಾಂತಿಯ ರೀತಿಯಲ್ಲಿ ಆಗತ್ತೆ. ಆ ಸಂದರ್ಭದಲ್ಲಿ ಹೂಗೋ ಚಾವೇಸ್ ಅನ್ನುವಂತಹ ಕಮ್ಯುನಿಸ್ಟ್ ಬ್ಯಾಕ್ಡ್ ಲೀಡರ್ ವೆನಿಜುವೆಲಾದ ಅಧ್ಯಕ್ಷರಾಗ್ತಾರೆ. ಅವರಿಗೆ ಸಪೋರ್ಟ್ ಕೊಟ್ಟಂತಹದ್ದು ರಷ್ಯಾ, ಚೈನಾ, ಒಂದು ಮಟ್ಟಕ್ಕೆ ಕ್ಯೂಬಾ ಮತ್ತು ಒಂದು ಔಟ್ಸೈಡರ್ ಆಗಿ ಇರಾನ್ ಸಹ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಕೊಟ್ಟಿತ್ತು. ಸೊ ಅವರು 2013ರವರೆಗೆ ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಅವರ ನಿಧನ ಆದ ತಕ್ಷಣನೇ ಈ ನಿಕೋಲಸ್ ಮಡೂರೋ ಪ್ರೆಸಿಡೆಂಟ್ ಆಗಿ ಬರ್ತಾರೆ. ನಿಕೋಲಸ್ ಮಡೂರೋ ಪ್ರೆಸಿಡೆಂಟ್ ಆಗಿ ಬಂದ ತಕ್ಷಣನೇ ಅಮೆರಿಕ ಮತ್ತೊಂದು ಸುತ್ತಿನ ಪ್ರಯತ್ನ ಮಾಡುತ್ತೆ. ವೆನಿಜುವೆಲಾದಲ್ಲಿ ಈ ಕಮ್ಯುನಿಸ್ಟ್ ಸಪೋರ್ಟ್ ಇರುವಂತಹ ಸರ್ಕಾರವನ್ನು ಕಿತ್ತು ಬಿಸಾಕಿ ಅಮೆರಿಕದ ಕೈಗೊಂಬೆ ಯಾರನ್ನಾದ್ರೂ ಅಲ್ಲಿ ಕೂರಿಸ್ಬೇಕು ಅಂತ, ಅದು ಇಲ್ಲಿಯವರೆಗೆ ಸಾಧ್ಯ ಆಗಿಲ್ಲ. ಸೊ ಯಾಕೆ ಅಮೆರಿಕ ಮಾಡ್ತಿದೆ ಅನ್ನೋದಾದ್ರೆ, ಮತ್ತೆ ನಾನು ವಾಪಸ್ 2002ಕ್ಕೆ ಬಂದು ಹೇಳೋದಾದ್ರೆ, 2002ರಲ್ಲಿ ಯಾವಾಗ ಹೂಗೋ ಚಾವೇಸ್ ಅಲ್ಲಿ ಅಧ್ಯಕ್ಷಗಿರಿಯನ್ನ ವಹಿಸ್ಕೊಂಡ್ರು, ಆ ಸಂದರ್ಭದಲ್ಲಿ ವೆನಿಜುವೆಲಾದಲ್ಲಿದ್ದಂತಹ ಅನಿಲ ಸಂಪತ್ತಿದೆಯಲ್ಲ, ಆಯಿಲ್ ಇತ್ತಲ್ಲ, ಅದು ಆಲ್ಮೋಸ್ಟ್ ಅಮೆರಿಕ ಕಂಪನಿಗಳ ಹತೋಟಿಯಲ್ಲಿತ್ತು. ಆದರೆ ಚಾವೇಸ್ ಬಂದ ತಕ್ಷಣನೇ ಅದೆಲ್ಲಕ್ಕೂ ಸಹ ಇತಿಶ್ರೀ ಹಾಡಿ ಅದೆಲ್ಲವನ್ನು ವೆನಿಜುವೆಲಾ ಕಂಟ್ರೋಲ್ಗೆ ತಗೊಂಡು ಅಮೆರಿಕ ಕಂಪನಿಗಳನ್ನ ಒದ್ದು ಓಡಿಸಿದ್ರು. ಅದರಿಂದ ಆಯಿಲ್ ಕಂಪನಿಗಳಿಗೆ, ಅಮೆರಿಕಾಗೆ ದೊಡ್ಡ ಮಟ್ಟದ ನಷ್ಟ ಆಯಿತು. ಯಾಕೆ ಅಂದ್ರೆ ವೆನಿಜುವೆಲಾ ಜಗತ್ತಿನ ಅತಿ ಹೆಚ್ಚು ಆಯಿಲ್ ಹೊಂದಿರುವಂತಹ ದೇಶ. ಅತಿ ಹೆಚ್ಚು ಆಯಿಲ್, ಅಲ್ಲಿ 303 ಬಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ಇದೆ. ಇದು ಜಗತ್ತಿನಲ್ಲಿ ಯಾವುದೇ ದೇಶದ ಬಳಿ ಇರಬಹುದಾದಂತಹ ಆಯಿಲ್ಗಿಂತ ಅತಿ ಹೆಚ್ಚು. ಗಲ್ಫ್ ಕಂಟ್ರೀಸ್ ಅಲ್ಲೂ ಇಷ್ಟೊಂದಿಲ್ಲ, ಇದೇ ನಂಬರ್ 1 ಜಗತ್ತಲ್ಲಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಸುಮಾರು ಲ್ಯಾಟಿನ್ ಅಮೆರಿಕಾದಲ್ಲಿ ಇರುವಂತಹ ದೇಶ ಅದು. ಆ ಲ್ಯಾಟಿನ್ ಅಮೆರಿಕ ದೇಶಗಳ ಪೈಕಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪಗಳನ್ನು ಹೊಂದಿರುವಂತಹ ದೇಶ ಸಹ ವೆನಿಜುವೆಲಾ. ಇನ್ನೊಂದು ಮಟ್ಟಕ್ಕೆ 195 TCF ನ್ಯಾಚುರಲ್ ಗ್ಯಾಸ್ ಇದೆ ಅಲ್ಲಿ. ನ್ಯಾಚುರಲ್ ಗ್ಯಾಸ್ ಆ ಮಟ್ಟಕ್ಕಿದೆ. ಅದರ ಜೊತೆಗೆ ಡೈಮಂಡ್ಸು ಸಹ ಅಲ್ಲಲ್ಲಿ ಸಿಗ್ತವೆ, ವಜ್ರ ನಿಕ್ಷೇಪಗಳು ಇದ್ದಾವೆ. ಹಾಗಾಗಿ ವೆನಿಜುವೆಲಾ ಸಂಪದ್ಭರಿತವಾದಂತಹ ಒಂದು ದೇಶ. ಅದನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ ಅಮೆರಿಕಾಗೆ ತುಂಬಾ ಲಾಭ ಇದೆ, ಬಹಳ ಲಾಭ ಇದೆ. ಬಟ್ ಅದು 2002ರಲ್ಲಿ ಚಾವೇಸ್ ಬಂದ ತಕ್ಷಣ ಹೋಯ್ತು. 2013ರಲ್ಲಿ ಆ ಚಾವೇಸ್ ನಿಧನದ ನಂತರ ಈ ಮಡೂರೋ ಆಡಳಿತ ಬಂತು. ಆವಾಗಲೂ ಸಹ ಏನು ಬದಲಾಗಲಿಲ್ಲ. ಇನ್ನಷ್ಟು ಬಲವಂತವಾಗಿ ಮಡೂರೋ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ರಷ್ಯಾ, ಚೈನಾ, ಜಪಾನ್
ಮಡೂರೋ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ರಷ್ಯಾ, ಚೈನಾ, ಇನ್ನೊಂದು ಕಡೆ ಇರಾನ್ ಜೊತೆಯಲ್ಲಿ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ತಾ ಹೋದ್ರು. ಅವರು ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಒಂದು ಬಲವಾದ ನಂಬಿಕೆ ಮತ್ತು ಶಕ್ತಿಯ ರೀತಿಯಲ್ಲಿ ಅದು ಆಯಿತು. ಸೊ ಇಷ್ಟೆಲ್ಲ ಆಗಿದ ನಂತರ ಅಮೆರಿಕ ಕಾಯ್ತಾ ಇತ್ತು, ಒಳ್ಳೆ ಸಮಯ ಬೇಕು, ಒಂದು ಸಬೂಬು ಬೇಕು ಅಂತ. ಯಾಕೆಂದ್ರೆ ಅಮೆರಿಕ ಯಾವುದೇ ದೇಶವನ್ನು ನಾಶ ಮಾಡಬೇಕಾದ್ರೆ ಒಂದು ಸಬೂಬು ಹುಡುಕುತ್ತೆ, ಸುಳ್ಳೆ ಹುಡುಕುತ್ತೆ. ಇರಾಕಲ್ಲಿ ರಾಸಾಯನಿಕ ಅಸ್ತ್ರಗಳಿದಾವೆ ಅಂದಿದ್ದು, ಈ ಕಡೆ ಗಡ್ಡಾಫಿ ವಿಚಾರವಾಗಿ ಆತ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಿದ್ದಾನೆ, ಅಮೆರಿಕ ವಿರುದ್ಧ ಸಂಚು ರೂಪಿಸ್ತಿದ್ದಾನೆ ಅನ್ನುವಂಥದ್ದು. ಈ ರೀತಿಯಾಗಿ ಅಮೆರಿಕದ ದೇಶದ ಜನರನ್ನೇ ನಂಬಿಸೋದಕ್ಕೆ ಅಲ್ಲಿನ ಪ್ರೆಸಿಡೆಂಟ್ಗಳು ಏನೋ ಒಂದು ಕತೆ ಕಟ್ಟುತ್ತಾರೆ. ಅದೇ ರೀತಿ ಈ ಮಡೂರೋ ವಿರುದ್ಧ ಸಹ ಒಂದು ಕತೆ ಅಲ್ಲ, ಇದು ಅರ್ಧಂಬರ್ಧ ಸತ್ಯವನ್ನ ಬಿತ್ತರಿಸಿದ್ರು. ಏನು, ಮಡೂರೋ ದೊಡ್ಡ ಡ್ರಗ್ ಡೀಲರ್, ಆತನೇ ಅಮೆರಿಕದಲ್ಲಿ ಮೂಲೆ ಮೂಲೆಗೂ ಡ್ರಗ್ಸ್ ಸಪ್ಲೈ ಮಾಡುವಂತಹ ಏನು ಗುಂಪುಗಳಿದಾವೆ ಅವುಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋದು. ಡ್ರಗ್ಸ್ ಸಪ್ಲೈ ಮೂಲಕ ಅಮೆರಿಕವನ್ನ ನಾಶ ಮಾಡ್ತಿದ್ದಾರೆ. ಸೊ ವೆನಿಸ್ವೆಲಾ ಅಧ್ಯಕ್ಷರನ್ನ ಅಥವಾ ಸರ್ಕಾರವನ್ನ ಬದಲಿಸಲೇಬೇಕು, ಇಲ್ಲದೆ ಹೋದ್ರೆ ಅಮೆರಿಕಾಗೆ ಉಳಿಗಾಲ ಇಲ್ಲ ಅನ್ನುವಂತಹ ಸಿದ್ಧಾಂತವನ್ನ, ಒಂದು ವಾದವನ್ನ ಟಿವಿ ಮಾಧ್ಯಮಗಳಲ್ಲಿ, ಎಂಜಲು ಮಾಧ್ಯಮಗಳು ಅಲ್ಲೂ ಇರ್ತಾವಲ್ಲ ಗೋಧಿ ಮಾಧ್ಯಮಗಳು, ಅವುಗಳ ಮೂಲಕ ಹರಿಬಿಟ್ರು ಟ್ರಂಪ್. ಸೊ ಅಲ್ಲಿಗೆ ಅಟ್ಯಾಕ್ ಮಾಡೋದು ಕನ್ಫರ್ಮ್ ಆಗಿತ್ತು. ಬಟ್ ತಡೆಯುವಂತಹ ಪ್ರಯತ್ನ ಕೊನೆಯ ಕ್ಷಣದಲ್ಲಿ ಮಡೂರೋ ಮಾಡಿದ್ರು, ಅದು ಉಪಯೋಗಕ್ಕೆ ಬರಲಿಲ್ಲ. ಹಾಗಾದ್ರೆ ಅವರು ಬೆಡ್ರೂಮ್ಗೆ ಹೋದಾಗ ಸೈನ್ಯ ಏನ್ ಮಾಡ್ತಿತ್ತು ವೆನಿಸ್ವೆಲಾದು ಅಂದ್ರೆ, ವೆನಿಸ್ವೆಲಾದು ದೊಡ್ಡ ಸೈನ್ಯ ಏನಿಲ್ಲ. ಅವರು ರಷ್ಯಾನ ನಂಬ್ಕೊಂಡಿದ್ದಾರೆ, ಚೈನಾ ನಂಬ್ಕೊಂಡಿದ್ದಾರೆ, ಇರಾನ್ ನಂಬ್ಕೊಂಡಿದ್ದಾರೆ, ಇರಾನ್ ಬೆಂಬಲಿಗರು ಅವರು. ಆ ಕಾರಣಕ್ಕೆ ಇದ್ರು. ಚೈನಾದ ಆಂಟಿ ಮಿಸೈಲ್ ಸಿಸ್ಟಮ್ ಇನ್ಸ್ಟಾಲ್ ಆಗಿತ್ತು ವೆನಿಸ್ವೆಲಾದಲ್ಲಿ. ಬಟ್ ಆ ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನು ಸಹ ಒಂದು ತಿಳಿಯದಂತೆ, ಅದಕ್ಕೆ ಗೊತ್ತಾಗದ ರೀತಿಯಾದಂತಹ ಟೆಕ್ನಾಲಜಿ ಬಳಸಿರುವಂತಹ ಕ್ಷಿಪಣಿಗಳನ್ನೇ ಬಳಸ್ಕೊಂಡು ಅಮೆರಿಕ ವೆನಿಸ್ವೆಲಾ ಮೇಲೆ ದಾಳಿ ಮಾಡ್ತು. ಆಂಟಿ ಮಿಸೈಲ್ ಸಿಸ್ಟಮ್ ವರ್ಕೇ ಮಾಡಲಿಲ್ಲ, ಚೈನಾ ಕೊಟ್ಟಿತ್ತು. ಸೊ ನುಗ್ಗಿದ್ರು, ಅವರ ರಾಜಧಾನಿ ಕರಾಕಸ್ ಅಂತ ಆ ರಾಜಧಾನಿಗೆ ನುಗ್ಗಿದ್ರು, ಪ್ರೆಸಿಡೆಂಟ್ ಮನೆಗೂ ನುಗ್ಗಿದ್ರು, ಮಲಗಿದ್ದವ್ರನ್ನ ಬೆಡ್ರೂಮ್ಗೆ ನುಗ್ಗಿ ಎತ್ಕೊಂಡು ಬಂದಿದ್ದಾರೆ. ಸೊ ಈಗ ಮುಂದೆ ಏನು, ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಆಗತ್ತಾ? ಇಲ್ಲಿ ವೆನಿಸ್ವೆಲಾ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕ ಇರಾನ್ಗೂ ಎಚ್ಚರಿಕೆ ಕೊಟ್ಟಿದೆ, ನಾವು ಯಾವ ದೇಶದ ಮೇಲೆ ಬೇಕಾದ್ರೂ ಬೀಳ್ತೀವಿ, ನೆಕ್ಸ್ಟ್ ನೀವೇ ಅನ್ನೋ ರೀತಿಯಲ್ಲಿ. ನೆಕ್ಸ್ಟ್ ನೀವೇ ಆ ಮಟ್ಟಕ್ಕೆ ಹೆದರಿಸ್ತಾ ಇದೆ ಇರಾನ್ನ. ಈಗ ಅದರ ಜೊತೆಗೆ ಈಗ ರಷ್ಯಾ ಆಗ್ಲಿ ಚೈನಾ ಆಗ್ಲಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ಪಾರ್ಟ್ನರ್ಸ್ ಇವರು. ಚೈನಾ ಅಂತೂ ಯಾವ ಮಟ್ಟದ ಪಾರ್ಟ್ನರ್ಸ್ ಅಂದ್ರೆ, ವೆನಿಸ್ವೆಲಾದ 80% ತೈಲವನ್ನ ಚೈನಾನೇ ಖರೀದಿ ಮಾಡೋದು. ಇಂತಹ ಚೈನಾ ವೆನಿಸ್ವೆಲಾನ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ, ರಷ್ಯಾನು ಬಿಟ್ಕೊಡಲ್ಲ. ವೆನಿಸ್ವೆಲಾ ದೋಸ್ತು ಅಲ್ವೋ ಹೌದೋ ಅದು ಬೇರೆ ವಿಚಾರ, ಆದ್ರೆ ಅಮೆರಿಕ ಏನೇ ಮಾಡಿದ್ರು ಅದರ ವಿರುದ್ಧ ನಿಂತ್ಕೋಬೇಕು ಅನ್ನುವಂಥದ್ದು ರಷ್ಯಾದ ವಾದ, ಸಿದ್ಧಾಂತ, ಅದು ಪ್ರೂವನ್ ಸಿದ್ಧಾಂತ ಅದು. ಸೊ ಅವರು ಸಹ ಬರ್ತಾರೆ. ಈ ಕಡೆ ಯುರೋಪ್ ಒಂದು ಕಡೆ, ಈ ಕಡೆ ಈ ಕಮ್ಯುನಿಸ್ಟ್ ದೇಶಗಳು ಒಂದು ಕಡೆ. ಸೊ ಈ ಎರಡೂ ಘರ್ಷಣೆಗಳು ಯಾವ ಮಟ್ಟಕ್ಕೆ ಹೋಗ್ತವೆ, ಮುಂದಿನ ದಿನಗಳಲ್ಲಿ ವೆನಿಸ್ವೆಲಾ ಅಧ್ಯಕ್ಷರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ, ಅಲ್ಲಿನ ಉಪಾಧ್ಯಕ್ಷರು ಈಗ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಅಮೆರಿಕ ಏನಾದ್ರು ನಿಲ್ಸಿದ್ರೆ, ನಾವು ಮಡೋರನ ತೆಗಿಬೇಕಿತ್ತು ತೆಗೆದಿದ್ದೀವಿ, ಅಲ್ಲಿಗೆ ನಿಲ್ಲಿಸಿದ್ರೆ ಘರ್ಷಣೆಗಳು ಹೆಚ್ಚಾಗೋ ಸಾಧ್ಯತೆಗಳು ತುಂಬಾ ಕಡಿಮೆ. ಆದ್ರೆ ಇಲ್ಲ, ಅಲ್ಲಿಗೆ ನಮ್ಗೆ ಸಮಾಧಾನ ಆಗಲ್ಲ, ಈ ಮಡೋರ ತಂಡನೇ ಇರಬಾರ್ದು, ಅಲ್ಲಿ ಬೇರೆನೇ ಸರ್ಕಾರ ಬರಬೇಕು, ನಮ್ಮ ಕೈಗೊಂಬೆ ಸರ್ಕಾರ ಬರಬೇಕು, ಅಂತ ವ್ಯಕ್ತಿನ ನಾವು ಅಲ್ಲಿ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಅಮೆರಿಕ ಹಠ ಹಿಡಿದು ಅಲ್ಲಿರುವಂತಹ ರೆಬೆಲ್ಸ್ಗೆ, ಅಲ್ಲಿರುವಂತಹ ಸರ್ಕಾರಿ ವಿರೋಧಿ ಶಕ್ತಿಗಳಿಗೆ ಫೈನಾನ್ಸ್ ಮಾಡಿ ವೆಪನ್ಸ್ ಕೊಟ್ಟು ಅಲ್ಲಿ ಒಂದು ಆಂತರಿಕ ಯುದ್ಧದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರೆ ರಷ್ಯಾ ರೆಸ್ಪಾಂಡ್ ಮಾಡಬಹುದು, ಚೈನಾ ರೆಸ್ಪಾಂಡ್ ಮಾಡಬಹುದು. ಚೈನಾ ರೆಸ್ಪಾಂಡ್ ಮಾಡಿದ್ರೆ, ರಷ್ಯಾ ರೆಸ್ಪಾಂಡ್ ಮಾಡಿದ್ರೆ, ಅಮೆರಿಕನು ರೆಸ್ಪಾಂಡ್ ಮಾಡಬೇಕಾಗುತ್ತೆ, ನ್ಯಾಟೋ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ರೆಸ್ಪಾನ್ಸ್ಗಳು ಬಂದ್ರೆ ಮೂರನೇ ಮಹಾಯುದ್ಧ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮಾಡುತ್ತೆ ಅಮೆರಿಕ, ನೆಕ್ಸ್ಟ್ ಸ್ಟೆಪ್ ಏನು, ಇಲ್ಲಿಗೆ ಸುಮ್ಮನೆ ಆಗ್ಬಿಡುತ್ತಾ, ಅಥವಾ ಅಲ್ಲಿನ ಇಡೀ ಏನು ಮಡೋರ ಟೀಮ್ ಏನಿದೆಯಲ್ಲ ಅದನ್ನೇ ಪಕ್ಕಕ್ಕೆ ಸರಿಸೋ ಪ್ರಯತ್ನ ಮಾಡುತ್ತಾ, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ನೋಡೋಣ ಏನಾಗತ್ತೆ ಅನ್ನೋದು. ಸೊ ಇದಿಷ್ಟು ವೆನಿಸ್ವೆಲಾದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕುರಿತಾಗಿ ನಿಮ್ಮ ಮುಂದೆ ಇಡಬಹುದಾದಂತಹ ವಿಚಾರಗಳು. ಸೊ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.